ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ದೀಪಾವಳಿಯ ಕೊನೆಯ ದಿನ, ಆಚರಣೆಯ 3ನೇ ದಿನ ಬಂದು ಬಲಿಪಾಡ್ಯಮಿ ಅಂತ. ಈ ಬಲಿಪಾಡ್ಯಮಿ ದಿನ ನಾವು ಬಲಿ ಪೂಜೆ ಅಂತ ಮಾಡ್ತೀವಿ. ತುಂಬ ಜನಕ್ಕೆ ಗೊತ್ತಿರುತ್ತೆ. ಬಟ್ ಈ ಬಲಿ ಪೂಜೆ ಏನಕ್ಕೆ ಮಾಡ್ತೀವಿ ಅಂದರೆ, ವಾಮನ ಈ ಬಲಿ ಚಕ್ರವರ್ತಿ ಹತ್ರ ನನಗೆ 3 ಪಾದಗಳನ್ನ ಇಡೋ ಅಷ್ಟು ಜಾಗ ಕೊಡು ಅಂತ ಬಂದು ಕೇಳಿದಾಗ, ಆಗ ಈ ಬಲಿ ಚಕ್ರವರ್ತಿ ಆಯಿತು ಅಂತೇಳಿ ಒಪ್ಕೊಂಡು 3 ಪಾದಗಳು ಇಡೋ ಅಂಥ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ವಾಮನ ಬೃಹದಾಕಾರವಾಗಿ ಬೆಳೆದು ತುಂಬ ದೊಡ್ಡವರಾಗ್ತಾರೆ. ಆಗ ಒಂದು ಪಾದನ ತೆಗೆದು ಭೂಮಿ ಮೇಲೆ ಇಡ್ತಾರೆ, ಪಾದ ತೆಗೆದು ಸ್ವರ್ಗದ ಮೇಲೆ ಇಡ್ತಾರೆ, ಅಂದರೆ ಆಕಾಶದಲ್ಲಿ. ಸರಿ, ಇನ್ನೊಂದು ಪಾದ ಎಲ್ಲಿಡೋದು ಅಂತ ಕೇಳಿದಾಗ ಆ ಬಲಿ ಚಕ್ರವರ್ತಿ ಭಗವಂತನಿಗೆ ಮನಸೋತು, ನನ್ನ ತಲೆ ಮೇಲೆ ಇಡಪ್ಪ ಭಗವಂತ ಅಂತ ಕೇಳ್ಕೊತಾನೆ. ಪಾದ ಇಟ್ಟಿದ ಮೇಲೆ ಬಲಿ ಚಕ್ರವರ್ತಿ ಪಾತಾಳದೊಳಗಡೆ ಹೋಗ್ಬಿಡ್ತಾರೆ. ಅದಾದ ನಂತರ ವಾಮನ ವಿಷ್ಣುವಾಗಿ ಮತ್ತು ಅವರ ಅವತಾರದಿಂದ ಆಚೆ ಬಂದ ಮೇಲೆ ಬಲಿ ಚಕ್ರವರ್ತಿಗೆ ಒಂದು ವರ ಕೊಡ್ತಾರೆ. ನೀನು ನಿನ್ನ ರಾಜ್ಯನ ತುಂಬ ಸುಭಿಕ್ಷವಾಗಿ ನಡೆಸ್ತಾ ಇದ್ದೆ, ಸೊ ಅದರಿಂದಾಗಿ ನೀನು ವರ್ಷಕ್ಕೆ ಒಮ್ಮೆ ನೀನು ನಿನ್ನ ಜನರನ್ನೆಲ್ಲ ಬಂದು ನೋಡ್ಬೋದು ಅಂತ ಹೇಳ್ತಾರೆ. ಸೊ ಆ ಒಂದು ಅಂಗವಾಗಿ ಇವತ್ತು ಬಲಿ ಪಾಡ್ಯಮಿ ದಿನ ಈ ಥರ ಬಲಿ ಪೂಜೆ ಅಂತ ಮಾಡ್ತೀವಿ. ಸೊ ಅದನ್ನು ಯಾವ ಥರ ಮಾಡೋದು ಅಂದರೆ, ಹಸುವಿನ ಸಗಣಿಯಿಂದ ಒಂದು ಕೋಟೆನ ಬರೀತೀವಿ ನೋಡಿ. ಈ ಕೋಟೆಯಲ್ಲಿ ಒಟ್ಟು 4 ಬಾಗಿಲುಗಳಿರುತ್ತೆ. ಒಂದು ಬಾಗಿಲು ತೆಗ್ದಿದ್ದೀವಿ, ಇನ್ನು 3 ಬಾಗಿಲುಗಳು ಕ್ಲೋಸ್ ಆಗಿರುತ್ತೆ ಹಿಂದೆ. ಈ ಮಧ್ಯೆ ಇರೋದು ಬಲಿ ಚಕ್ರವರ್ತಿ, ಮತ್ತು ಈ ಕಡೆ ಇರೋದು ಸೇನಾಧಿಪತಿ, ಈ ಕಡೆ ಇರೋದು ಮಹಾಮಂತ್ರಿ, ಈ ಕಡೆ ಇರೋದು ಸೇನಾಧಿಪತಿಗಳ ಪೂರ್ತಿ ಅವರ ಸೈನ್ಯ, ಈ ಕಡೆ ಮಂತ್ರಿಗಳ ಸೈನ್ಯ. ಸೊ ಇದಿಷ್ಟು ಈ ಥರ ಇರುತ್ತೆ. ಮತ್ತು ಇಲ್ಲಿ ಮುಂದೆಗಡೆ ಒಂದು ಚಕ್ರವ್ಯೂಹದ್ದು ಒಂದು ರಂಗೋಲಿಯಲ್ಲಿ ಒಂದು ಚಕ್ರವ್ಯೂಹದ ಆಕಾರದ ಒಂದು ರಂಗೋಲಿಯನ್ನು ಬರಿತೀವಿ. ಅದಾದ ನಂತರ ಪೂರ್ತಿ ಈ ಜಾಗಕ್ಕೆ ನಾವು ದೀಪಗಳಿಂದ ಅಲಂಕಾರಗಳನ್ನು ಮಾಡ್ತೀವಿ. ಸೊ ಈ ಥರದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಈಗಿನ ಮಕ್ಕಳಿಗೆ ನಾವು ಬಲಿ ಚಕ್ರವರ್ತಿ ಅಂದರೆ ಏನು, ಅವನು ಯಾವ್ಯಾವ ಥರ ಕೆಲಸಗಳನ್ನು ಮಾಡಿದ್ದ, ಅವನಲ್ಲಿದ್ದಂಥ ಒಂದು ದೈವಿಕ ಭಕ್ತಿ ಯಾವ ಥರ ಇತ್ತು, ಪ್ರತಿಯೊಂದನ್ನು ನಾವು ಎಲ್ಲರಿಗೂ ತಿಳಿಸ್ಬೋದು. ಸೊ ಮಕ್ಕಳಿಗೆ ಇದರಿಂದ ಅವರು ಕೂಡ ಮುಂದೆ ಯಾವ ರೀತಿ ಇರಬಹುದು, ಏನು ಎತ್ತ ಅನ್ನೋದ್ರ ಬಗ್ಗೆ ಪೂರ್ತಿಯಾದಂಥ ಒಂದು ವಿವರಣೆ ಕೊಡ್ಬೋದು. ಸೊ ನೀವುಗಳು ಕೂಡ ಯಾರಾದರೂ ಈ ಥರ ಆಚರಣೆಯನ್ನು ನಿಲ್ಲಿಸಿದರೆ ದಯವಿಟ್ಟು ಮುಂದಿನ ವರ್ಷದಿಂದ ನೀವು ಕೂಡ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು.